ಅದನ್ನೇ ನಾವು ಮೊದಲಿಂದ ನಾನು ಅಂದ್ಕೊಳ್ಳೋದು, ನನಗೋಸ್ಕರ ಅಷ್ಟೇ ಅಲ್ಲ ನಾನು ಬದುಕೋದು, ನನ್ನ ಸುತ್ತ ಇರೋರಿಗೋಸ್ಕರನೂ ಬದುಕಬೇಕು, ಬಿಟ್ಟು ಕೊಡೋದನ್ನು ಕಲಿಬೇಕು. ಕೆಲವು ಅತ್ಯಂತ ಮೂಲಭೂತವಾದಂತಹ ಮೌಲ್ಯಗಳನ್ನು ನಾವು ಅಳವಡಿಸ್ಕೊತಾ ಹೋಗಬೇಕು. ನನ್ನ ಪ್ರಕಾರ ಅಹಂಕಾರ ಅನ್ನೋದು ನಮ್ಮ ಹತ್ರ ಸುಳಿದಿಲ್ಲ. ಒಂದು ನಾನು ಈಗ ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂತ ದಾಸರು ಅಲ್ಲಿ ಕೇಳಿದಾಗ, ನಾನು ಹೋದರೆ ಹೋದೇನು, ನಾನು ಅಂದರೆ ನಾನಲ್ಲ, ನಾನು ಅನ್ನುವುದು, ಆ ಅಹಂ ಹೋದರೆ ನಾನು ಹೋಗಬಹುದು ಅನ್ನೋದು, ಅದನ್ನು ಅಳವಡಿಸ್ಕೊತಾ ಹೋಗಬೇಕು. ಬಿಟ್ಕೊಡೋದನ್ನು ಕಲಿಬೇಕು, ಕ್ಷಮಿಸೋದನ್ನು ಕಲಿಬೇಕು, ತಾಳ್ಮೆನ ಕಲ್ತ್ಕೋಬೇಕು, ಬದುಕನ್ನು ಬಂದ ಹಾಗೆ ಒಪ್ಪಿಕೊಳ್ಳೋದನ್ನು ಕಲ್ತ್ಕೋಬೇಕು. ನಾವು ಹೀಗಿರಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ಲ, ಆದರೆ ಅದು ಹಾಗಾಗದೆ ಹೋದಾಗ, ಬೇರೆ ಯಾವುದೋ ರೀತಿಯಲ್ಲಿ ಬದುಕು ನಿಮಗೆ ಎದುರಾದಾಗ ಆ ಬದುಕನ್ನು ಎದುರಿಸುವ ಸ್ಥೈರ್ಯವೂ ನಿಮ್ಮಲ್ಲಿ ಇರಬೇಕು, ಆ ಒಪ್ಪಿಕೊಳ್ಳೋ ಮನೋಧರ್ಮನೂ ಇರಬೇಕು. ಬದಲಾಗದೆ ಹೋದಾಗ ಒಪ್ಪಿಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಬದುಕನ್ನು ನಾವು ರೂಪಿಸ್ಕೊಂಡು ದಾರಿಯನ್ನು ಕ್ರಮಿಸ್ತಾ ಹೋಗಬೇಕು. ನೈಸ್. ಸುಮ್ಮನೆ ಒಂಚೂರು ಫ್ಲಾಶ್ ಬ್ಯಾಕ್ ಎದಕ್ಕೆ ಆಮೇಲೆ ವಾಪಸ್ ಬರ್ತೀನಿ ನಾನು. ನಿಮ್ಮಿಬ್ಬರದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್. ಎರಡು. ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆದ ಹಾಗೆ ನಾನು ಮೊದಲು ಕಾಗದ ಬರೆದು, ಹೌದು 40 ವರ್ಷದ ಹಿಂದೆನೆ ಕೇಳಿದ್ದು. ಅಂದರೆ ರಂಗಭೂಮಿಯಲ್ಲಿ ಅಲ್ಲಿ ಇಲ್ಲಿ ಇವರನ್ನ ನೋಡಿ ಇಷ್ಟಪಟ್ಟಿದ್ದೆ. ನಿಜ ಹೇಳಬೇಕು ಅಂದರೆ ಪ್ರಭುಗ್ ಮದುವೆ ಬಗ್ಗೆನೇ ಆಸಕ್ತಿ ಇರಲಿಲ್ಲ, ನನ್ನ ಬಗ್ಗೆ ಅಂತಲ್ಲ. ಬೇಡ, ಫ್ರೀಲಾನ್ಸರ್ ಆಗಿ ಆರಾಮಾಗಿ ವರ್ಕ್ಶಾಪ್ಗಳು ಮಾಡಿಕೊಂಡು ಇದ್ಬಿಡ್ಬೇಕು, ಮದುವೆ ಅನ್ನೋದು ಎಲ್ಲಿ ಒಂದು ಬಂಧನ ಆಗ್ಬಿಡತ್ತೋ ಅನ್ನೋ ಭಯ ಇತ್ತು ಅವ್ರಿಗೆ. ಆದರೆ ನಾನೊಂದು ಕಾಗದ ಬರೆದೆ. ಆ ಕಾಗದ ಓದಿದ ಮೇಲೆ ಅವ್ರಿಗೆ ಓಹೋ ಇಂಥವಳು ಜೀವನ ಸಂಗಾತಿ ಆದರೆ ಆಗಬಹುದು ಅಂತ ಅನ್ನಿಸ್ತಂತೆ. ಆಮೇಲೆ ಮದುವೆ ಆಯ್ತು. ಕುತೂಹಲ ಇರೋದು ಏನು ಬರೆದಿದ್ರಿ ಅಂತ. ಅದೆಲ್ಲ ಫುಲ್ ಡೀಟೇಲ್ಸ್ ಬೇಡ, ಚಿಕ್ಕದಾಗಿ ಯಾವುದು ಇಂಪ್ರೆಸ್ ಆಗಿರುತ್ತಲ್ಲ, ಲೈನ್ ಇಂಪ್ರೆಸ್ ಆಗಿರುತ್ತಲ್ಲ. ಅಂದರೆ ನನ್ನ ವ್ಯಕ್ತಿತ್ವವನ್ನು ಅವಳು ಇಷ್ಟಪಟ್ಟಿದ್ಲು, ರಂಗಭೂಮಿಯಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದದ್ದು. ಆಮೇಲೆ ಸಾಹಿತ್ಯಿಕ ಹಿನ್ನೆಲೆ, ಅವಳು ಕೂಡ ಕನ್ನಡ MA. ಹೌದು, ನಾನು ಕನ್ನಡ MA ಓದಿದ್ದು. ಅದರಲ್ಲೂ ರ್ಯಾಂಕ್ ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲಿಸ್ಟ್. ಹಾಗೆ ಇಬ್ಬರದ್ದು ಸಾಹಿತ್ಯಿಕ ಹಿನ್ನೆಲೆ. ಅಂದರೆ ಸಾಹಿತ್ಯದ ವಿದ್ಯಾರ್ಥಿಗಳು ಬೇರೆಯವರಿಗಿಂತ ತುಂಬ ಸ್ಪೆಷಲ್ ಅಂತ ನಾನು ಹೇಳೋದಿಲ್ಲ, ಆದರೆ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ, ನಾವು ಬದುಕನ್ನು ನೋಡೋ ಕ್ರಮ ಬೇರೆಯವರಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ದೊಡ್ಡ ಸಾಹಿತಿಗಳು ಅವರ ಜೀವನಾನುಭವವನ್ನೆಲ್ಲ ಧಾರೆ ಎರೆದು ಸಾಹಿತ್ಯ ಕೃತಿಗಳನ್ನು ರಚಿಸ್ತಿರ್ತಾರೆ. ಅಂತಹ ಕೃತಿಗಳನ್ನು ಓದಿ ಬೆಳೆದಾಗ ಅದನ್ನೆಲ್ಲ ನಾವು ಅಳವಡಿಸ್ಕೋಬೇಕು ಅನ್ನೋಂಥ ಒಂದು ಮನೋಧರ್ಮ ನಮ್ಮಲ್ಲಿ ಶುರುವಾಗಿರುತ್ತೆ. ಹಾಗಾಗಿ ಇಬ್ಬರದು ಸಾಹಿತ್ಯಿಕ ಹಿನ್ನೆಲೆ ಇದೆ, ಇಷ್ಟಪಟ್ಟಿದ್ದಾಳೆ. ನಾನು ಇಷ್ಟಪಡೋದಕ್ಕಿಂತ ನನ್ನನ್ನು ಇಷ್ಟಪಡುವವರು ಹೆಚ್ಚು ಅಗತ್ಯ ಅಂತ ಆ ಕಾಲಕ್ಕೆ ನನಗೆ ಅನ್ನಿಸಿದ್ದು. ಆಗಿನ ನನ್ನ ಮನೋಧರ್ಮದ ಸ್ಥಿತಿಯಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆಗೆ ಹೊಂದಿಕೊಂಡು ಹೋಗುವಂಥವಳಾದರೆ, ನನ್ನನ್ನು ಇಷ್ಟಪಡೋಳಾದರೆ ಬದುಕು ಸುಗಮವಾಗಿ ಸಾಗುತ್ತೆ ಅನ್ನೋದು. ಸರ್ ಅರ್ಥ ಆಗುತ್ತೆ, ಯಾಕೆಂದ್ರೆ ಮದುವೆನೇ ಬೇಡ ಗುರು ಅಂತ ಯೋಚನೆ ಮಾಡೋರು ಮನಸ್ಸು ಕರಗಿಸ್ಬೇಕಾರೆ ಆ ಶಕ್ತಿ ಆ ಬರವಣಿಗೆಗಿತ್ತು. ಬಟ್ ನೋಡಕ್ಕೂ ಚಂದಿದ್ರು ಅಮ್ಮ ಅಲ್ವಾ? ಸೊ ಒಂದ್ ಕಡೆ ಹ್ಯಾಂಡ್ಸಮ್ ಹಂಕ್, ಇನ್ನೊಂದ್ ಕಡೆ ಬ್ಯೂಟಿಫುಲ್ ಲೇಡಿ. ಅವರು ಹಾಗೆ ಇದ್ರು, ಫೇರ್ ಅಂಡ್ ಹ್ಯಾಂಡ್ಸಮ್. ನಾನು ಫೇರ್ ಇಲ್ಲ, ಆದ್ರೆ ಚೆನ್ನಾಗಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿರೋದು ಅಂತ ಏನೋ. ಆ ಜೀವನವನ್ನು ಅತ್ಯಂತ ರಸವತ್ತಾಗಿ ತಗೊಂಡು ಹೋಗೋಕೆ ಸಾಧ್ಯನೇ ಅದು. ಆಗ್ಲೇ ಹೇಳ್ತಿದ್ರು, ಎಲ್ಲಾರ ಮನೆ ತರ ನಮ್ಮಲ್ಲೂ ಜಗಳ ಆಗುತ್ತೆ ಗುರು, ನಾವು ಕಚ್ಚಾಡ್ತೀವಿ. ಗಂಡ ಹೇಳ್ತಿರಲ್ವೇ, ಜಗಳ ಆಡದೇ ಇದ್ರೆ ಹಾಗೆ, ಜಗಳನೇ ಇಲ್ದಿದ್ರೆ 40 ವರ್ಷ ಕಳಿಯಕ್ಕೆ ತುಂಬಾ ಕಷ್ಟ, ಬೋರ್ ಆಗ್ಬಿಡುತ್ತೆ. ಬಟ್ ಜಗಳ ಆದ್ಮೇಲೆ ಹೇಗೆ ನಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್. ಅಲ್ಲ, ಅಲ್ಲೂ ಅಷ್ಟೇನೆ. ನಮ್ಮನ್ನ ಇದು ಹೇಗೆ ಅಂದರೆ, ಒಬ್ಬರ ಜೊತೆ ಬದುಕೋದಕ್ಕೆ ಶುರು ಮಾಡಿದಾಗ ನಮ್ಮ ಮಿತಿಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಾವು ಒಬ್ಬರೇ ಇರೋ ತನಕ ನಮ್ಮ ಕನ್ನಡಿ ನಮ್ಗೆ ಎಷ್ಟೋ ಸಲ ಮೋಸ ಮಾಡಿಬಿಟ್ಟಿರುತ್ತೆ, ನಮ್ಮನ್ನು ನಾವೇ ಅರ್ಥ ಮಾಡ್ಕೊಂಡಿರಲ್ಲ. ಮದುವೆ ಆಗಿ ಇನ್ನೊಂದು ಜೀವದ ಜೊತೆಯಲ್ಲಿ ಯಾವಾಗಲೂ ಇರಬೇಕು. ಎಲ್ಲ 4 ಕ್ಷಣ ಜೊತೆಯಲ್ಲಿ ಇದ್ದು ಬೇರೆ ಹೋದ್ವಿ ಅಲ್ಲ. ಒಂದು ಸೂರ್ಯನ ಕೆಳಗೆ ನಾವು ಬದುಕನ್ನು ಸಾಗಿಸಬೇಕು ಅನ್ನೋದು ಬಂದಾಗ ಅದು ದೊಡ್ಡ ಸವಾಲು. ಹೌದು. ಆಮೇಲೆ ನಾವು ಪೂರ್ತಿಯಲ್ಲಿ ನಮ್ಮ ಇಡೀ ವ್ಯಕ್ತಿತ್ವ ಅನಾವರಣ ಆಗ್ತಾ ಹೋಗುತ್ತೆ ನಮ್ಮ ಎಲ್ಲ ದೌರ್ಬಲ್ಯಗಳ ಜೊತೆಯಲ್ಲಿ. ನನ್ನನ್ನು ನಾನು ಇರೋ ರೀತಿಯಲ್ಲಿ ಆಕೆ ಒಪ್ಕೋಬೇಕಾಗತ್ತೆ, ಆಕೆ ಇರೋ ರೀತಿಯಲ್ಲಿ ನಾನು ಒಪ್ಕೋಬೇಕಾಗತ್ತೆ. ಬದಲಾವಣೆಗಳು ಆಮೇಲೆ, ನಾನು ಎಷ್ಟರ ಮಟ್ಟಿಗೆ ಬದಲಾಗ್ತೀನಿ, ಅವ್ರು ಎಷ್ಟರ ಮಟ್ಟಿಗೆ ಬದಲಾಗ್ತೀನಿ, ಅದು ಆಮೇಲಿಂದು. ನೀವು ಒಪ್ಕೊಳ್ಳೋಕೆ ಮೊದಲೇ ನೀವು
ನೀವು ವಿಧಿಸೋಕ್ಕಾಗಲ್ಲ ನೀನು ಹೀಗೆ ಇರಬೇಕು ಅಂತ. ಮೊದಲು ನೀನು ಹೇಗಿದ್ದೀಯಾ, ನಾನು ಹೀಗಿದ್ದೀನಿ, ನನ್ನ ಕ್ರಮ ಇದು, ನಿನ್ನ ಕ್ರಮ ಅದು, ನಾವಿಬ್ಬರು ಜೊತೆಯಲ್ಲಿ ಹೋಗಬೇಕಾದ್ರೆ ನಾವು ಹೇಗಿರಬೇಕು, ಇದೆಲ್ಲ ಬದುಕ್ತಾ ಬದುಕ್ತಾ ಬದುಕೆ ನಮಗೆ ತೋರಿಸ್ಕೊಡುತ್ತೆ. ಅದಕ್ಕೆ ತೆರ್ಕೊಳ್ಳೋ ಮನಸ್ಸಿರ್ಬೇಕು ನಮಗೆ, ಅಷ್ಟೇ. ತೆರ್ಕೊಳ್ಳೋ ಮನಸ್ಸಿರಬೇಕು. ಆಗ ನನಗೆ ಇವಳು ಎಷ್ಟೋ ಸಲ ಕನ್ನಡಿ ಆದ್ಲು, ನನ್ನ ಎಷ್ಟೋ ದೌರ್ಬಲ್ಯಗಳನ್ನು ನಾನು ತಿದ್ದುಕೊಳ್ಳೋದಕ್ಕೆ ಸಹಾಯ ಆಯಿತು. ಅವಳ ಎಷ್ಟೋ ದೌರ್ಬಲ್ಯಗಳು, ನನಗೆ ಇಷ್ಟವಾಗದೇ ಇದ್ದಂಥ ಗುಣಗಳು ಅವಳು ತಿದ್ದುಕೊಳ್ಳೋದಕ್ಕೆ ಸಹಾಯ ಆಯಿತು. ಅದು ಇವತ್ತಿಗೂ ಸಾಗಿದೆ, ಇವತ್ತಿಗೂ ನಾವು ಪರಿಪೂರ್ಣ ಅಲ್ಲ, ನೆವರ್ ಎಂಡಿಂಗ್. ಅದು ಇದು ನೆವರ್ ಎಂಡಿಂಗ್ ಪ್ರೋಸೆಸ್. ಇವತ್ತಿಗೂ ಇಲ್ಲ ನೀನು ಇದು ಮಾಡಿದ್ದು ಸರಿ ಹೋಗಲಿಲ್ಲ ಅಂತ ನಾನು ಹೇಳ್ತೀನಿ, ಇಲ್ಲ ನೀವು ಹೀಗೆ ನಡ್ಕೊಂಡಿದ್ದು ಸರಿ ಹೋಗಲಿಲ್ಲ ಅಂತ ಅವಳು ಹೇಳ್ತಾಳೆ. ಓ ಫೈನ್ ಆಯಿತು. ಒಂದ್ಸಲ ಸಿಟ್ಟು ಬರುತ್ತೆ, ಏನು ನನ್ನನ್ನು ತಿದ್ದುತ್ತಾಳೆ ಈಗಲೂ ಅನ್ನೋ ಬರುತ್ತೆ. ಆದರೆ ಎಷ್ಟು ಮೆಚೂರ್ ಆಗಿದ್ದೀವಿ ಅಂತಂದರೆ ಈಗ ಹಾಗೆ ಬಂದು ಸಿಟ್ಟನ್ನು ಅಲ್ಲೇ ಮೆಟ್ಟು ಹಾಕುವಂತಹ ಒಂದು ಸಮಚಿತ್ತವನ್ನು ಈಗ ಬೆಳೆಸ್ಕೊಂಡಿದ್ದೀವಿ. ಇಷ್ಟು ವರ್ಷದ ದಾಂಪತ್ಯದಲ್ಲಿ, ಇಷ್ಟು ವರ್ಷದ ನಮ್ಮ ಬದುಕಿನ ದಾರಿಯಲ್ಲಿ ಇಷ್ಟು ಕೆಲವು ಸಂಗತಿಗಳನ್ನು ಕಲ್ತ್ಕೊಂಡಿದ್ದೀವಿ. ಈ ಜನ್ರೇಷನ್ ಮಾತಾಡ್ತೀವಲ್ಲ, ಸೈಲೆಂಟ್ ಜನ್ರೇಷನ್ ಇಂದ ಹಿಡಿದು ಜೆನ್ ಝಿ ತನಕ, ಜೆನ್ ಆಲ್ಫಾ ತನಕ ಮಾತಾಡ್ತೀವಿ ನಾವು. ನನ್ನ ಪ್ರಕಾರ ನೀವು ಆ ಸೈಲೆಂಟ್ ಜನ್ರೇಷನ್ ನೋಡಿದ್ದೀರಾ, ಅಂದರೆ ನಿಮ್ಮ ತಾತ ನೋಡಿದ್ದೀರಾ, ಖಂಡಿತ ತಂದೆಯವ್ರನ್ನ ನೋಡಿದ್ದೀರಾ, ನೀವೊಂದು ಜನ್ರೇಷನ್ಲಿ ಬದುಕಿದ್ದೀರಾ, ನಿಮ್ಮ ನೆಕ್ಸ್ಟ್ 3 ಜನ್ರೇಷನ್ 2 ಜನ್ರೇಷನ್ನ ನೀವು ನೋಡಿಬಿಟ್ಟಿದ್ದೀರಾ ಆಗಲಿ. ಹೇಗನ್ಸುತ್ತೆ ಸರ್ ಇಡೀ ಜರ್ನಿ, ಹೇಗನ್ಸುತ್ತೆ ಸರ್? ಗಾಬರಿ ಹುಟ್ಟಿಸುತ್ತೆ ಇದು, ಭಾಳ ಗಾಬರಿ ಹುಟ್ಟಿಸುವಂಥದ್ದು ಇದು. ಯಾಕೆಂದರೆ ಎಂಥ ವೈರುಧ್ಯ ಅಂತಂದರೆ ಅಲ್ಲಿಂದ ಇಲ್ಲಿಗೆ ನೋಡಿದಾಗ ಬಹುಶಃ ನಾವು ಈ ಎರಡು ಎಕ್ಸ್ಟ್ರೀಮ್ಸನ್ನು, ಈ ಅತಿರೇಕಗಳನ್ನು ನೋಡೋ ಅಂಥ ಅವಕಾಶ ನಮಗೆ ಸಿಕ್ಕಿದೆ. ಆಗ ಒಂಥರ ಪ್ರಶ್ನೆಗಳು ಕಮ್ಮಿ ಇದ್ವು, ಪ್ರಶ್ನೆಗಳು ತುಂಬ ಕಮ್ಮಿ ಇದ್ವು. ಒಂಥರ ಬದುಕನ್ನು ಒಪ್ಪಿಕೊಂಡು ಹೋಗುವಂತಹ ಪ್ರಸಂಗ ಹೆಚ್ಚಿತ್ತು ಹಿಂದಿನ ಇದರಲ್ಲಿ. ಈಗ ಇರೋವೆಲ್ಲ ಪ್ರಶ್ನೆಗಳೇ, ಇರೋ ಬದುಕೆ ಪ್ರಶ್ನೆ ಆಗೋಗ್ಬಿಟ್ಟಿದೆ ಈಗ. ಅದು ಹೆದರಿಕೆ ಹುಟ್ಟಿಸುವಂಥ ವಾತಾವರಣ ಕೂಡ ಹೌದು. ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆಯೋ ಬಾಹ್ಯ ಜಗತ್ತಿನಲ್ಲಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಅನುಕೂಲಗಳಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಬದಲಾವಣೆಗಳಾಗಿದೆ. ಬದುಕು ಹೆಚ್ಚು ವರ್ಣರಂಜಿತವಾಗಿದೆ. ಹೌದು ಅಲ್ವಾ? ಹೌದು. ಸುಖ ಅನ್ನೋದು ನಮ್ಮ ಬೆರಳ ತುದಿಯಲ್ಲಿದೆ. ಕರೆಕ್ಟು. ಅದೆಲ್ಲ ಏನೂ ಇರಲಿಲ್ಲ ಆಗ. ಆ ಥರದ್ದು ಅವಕಾಶಗಳೇ ಇರದೇ ಇದ್ದಂತಹ ಸಂದರ್ಭ ಅದು. ಈಗ ಹಾಗಿದೆ, ಆದರೆ ಎಲ್ಲೂ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಆಗ ಶಾಂತಿ ಇತ್ತು, ಒಂದು ನೆಮ್ಮದಿ ಇತ್ತು, ಹಾಗೋ ಗೊಣಗಾಡ್ಕೊಂಡಾದ್ರೂ ಒಂಚೂರು ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಎಲ್ಲದರಲ್ಲಿ ಅಸಹನೆ, ಒಂಥರ ಇರುಸು ಮುರುಸುಗಳು, ರೆಸ್ಟ್ಲೆಸ್ನೆಸ್ ಅಂತೀವಲ್ಲ, ಅದು ನನಗೆ ಯುವ ಜನರನ್ನ ನೋಡಿದಾಗ ಸ್ವಲ್ಪ ಯಾಕೆ ಹೀಗೆ, ಯಾಕೆ ಈ ಅನ್ರೆಸ್ಟ್, ಯಾಕೆ ಈ ಅಸಹನೆ, ಯಾಕೆ ಈ ಗೊಂದಲ, ತಲ್ಲಣ. ನಾನು ಒಂದು ಪಾತ್ರಕ್ಕೆ, ನಾನೊಂದು ಪಾತ್ರ ನಿರ್ವಹಿಸಬೇಕಾದ್ರೆ ಎನಿಮಿ ಆಫ್ ದ ಪೀಪಲಲ್ಲಿ ಆ ಡಾಕ್ಟರ್ ಪಾತ್ರ ತುಂಬ ಕನ್ಫ್ಯೂಷನ್ಸು, ಟೆನ್ಷನ್ಸಲ್ಲಿ ಇರೋಂಥ ಗೊಂದಲ ಅನ್ನೋಕ್ಕಿಂತಲೂ ರೆಸ್ಟ್ಲೆಸ್ನೆಸ್. ಇದನ್ನು ಅಭಿನಯಿಸೋದು ಹೇಗೆ ಅಂತ ನಾನು ಜಗತ್ತನ್ನು ನೋಡಿ ಆ ತರಹದ ವ್ಯಕ್ತಿಗಳನ್ನು ಗಮನಿಸಿ ಅದನ್ನು ತಿಳ್ಕೊತಿದ್ದೆ. ಈಗ ನೋಡಿದ್ರೆ ಅದು ಕಾಮನ್ ಆಗಿಬಿಟ್ಟಿದೆ, ಆ ರೆಸ್ಟ್ಲೆಸ್ನೆಸ್ ಅನ್ನೋದು ಎಲ್ಲ ಕಡೆ ಕಾಣಿಸುತ್ತೆ. ಎಲ್ಲ ಕಡೆ ಮಾತೆತ್ತಿದ್ರು ಸಿಡಿದು ಬೀಳ್ತಾರೆ, ಶಾಂತಿ ಅನ್ನೋದೇ ಇಲ್ಲ, ಪರಸ್ಪರ ಒಂದು ಸ್ನೇಹದ ವಾತಾವರಣ ಇಲ್ಲ. ಎಲ್ಲನೂ ನಾನು ಹೇಳ್ತಿರೋದು ಪ್ರತಿಯೊಬ್ಬರು ಹಾಗೆ ಅಂತ ಅಲ್ಲ, ಒಂದು ಒಟ್ಟಾರೆ ಒಂದು ಸಮಾಜದ ಚಿತ್ರವನ್ನು ನೋಡಿದಾಗ ಇದು ಹೆಚ್ಚಾಗಿ ನಮ್ಮನ್ನು ಕಾಡಿಸ್ತಾ ಇದೆ. ಈ ಸ್ನೇಹ, ಪ್ರೀತಿ, ವಿಶ್ವಾಸಗಳು ಒಂದು ರೀತಿಯಲ್ಲಿ ತೆರೆಗೆ ಸರಿದು ಬಿಟ್ಟಿವೆ, ಬದಿಗೆ ಸರಿದು ಬಿಟ್ಟಿವೆ. ಅದಕ್ಕೆ ಕಾರಣಗಳು ಇವೆ ಅನ್ಸುತ್ತೆ. ಒಂದು ಜಾಯಿಂಟ್ ಫ್ಯಾಮಿಲೀಸ್ ಇಲ್ವೇ ಇಲ್ಲ, ಆಮೇಲೆ ಒಟ್ಟು ಕುಟುಂಬ ಅನ್ನೋದಂತೂ ಇಲ್ಲ. ಅದು ನಾವು ಮದುವೆ ಆದ ಕಾಲಕ್ಕೆ ಆಗ್ಲೇ ಕಡಿಮೆ ಆಗ್ತಾ ಇತ್ತು. ಜೊತೆಗೆ 2 ಮಕ್ಕಳಿರೋ ಕುಟುಂಬನೇ ಹೆಚ್ಚು ಅಪರೂಪ. ಹೌದು, ಕರೆಕ್ಟ್. ಒಂದೇ ಮಗು ಇರುವಾಗ ಬಾಲ್ಯದಿಂದ ಆ ಮಗುವಿಗೆ ಹಂಚಿಕೊಳ್ಳೋದು ಅಂದ್ರೆ ಏನು ಗೊತ್ತಿಲ್ಲ, ಸಾಮರಸ್ಯ ಅಂದ್ರೆ ಏನು, ಏನನ್ನು ಬಿಟ್ಕೊಟ್ಟು ಗೊತ್ತಿಲ್ಲ. ಆಮೇಲೆ ಯಾವುದನ್ನು ಕೇಳಿದ್ರು ಅದು ಬೆರಳು ತುದಿಯಲ್ಲಿ ಸಿಕ್ಕೇ ಬಿಡುತ್ತೆ. ಹಾಗೆ ಸಿಕ್ಕಾಗ ಖುಷಿ ಇರಲ್ಲ.
ನಮಗೆಲ್ಲ ನೋಡಿ ವರ್ಷಕ್ಕೊಂದ್ಸರಿನೋ 2 ಸರಿನೋ ಹೊಸ ಬಟ್ಟೆ ತೆಕ್ಕೊಡ್ತಿದ್ರು. ಆ ಹೊಸ ಬಟ್ಟೆ ಇಡೀ ವರ್ಷ ಖುಷಿ ಕೊಡ್ತಾ ಇತ್ತು. ಕರೆಕ್ಟ್. ಈಗ ವಾರಕ್ಕೆ 4 ಸರಿ ಮಾಲ್ಗೆ ಹೋಗ್ತಾರೆ, ಬೇಕಾದ್ ತಗೋತಾರೆ, ಆನ್ಲೈನಲ್ಲಿ ತರಿಸ್ಕೊಳ್ತಾರೆ. ಎಲ್ಲಾನು ಸಮೃದ್ಧಿ ಆದಾಗ ಕೂಡ ಮನುಷ್ಯ ಆ ಸುಖವನ್ನು, ಆ ಸಂತೋಷವನ್ನು ಕಳ್ಕೊಳ್ತಾನೆ ಅಂತ ನಂಗೆ ಅನ್ಸುತ್ತೆ. ನಮ್ಮ ಮದುವೆ ಆದಾಗ ನಮ್ಮ ಹತ್ರ 3 ಕ್ಯಾಸೆಟ್ ಇತ್ತು. ಕ್ಯಾಸೆಟ್? ಹಾಂ, 3 ಮೈಸೂರು ಮಲ್ಗೆ, ಓಕೆ, ಗುಲಾಮ್ ಅಲಿ ಗಜಲು, ಓಕೆ, ಇದು ಅಷ್ಟಪದಿ ಜಯದೇವಂದು. ಒಟ್ಟಿಗೆ ಇದ್ದಾಗ ಮೈಸೂರು ಮಲ್ಗೆ, ವಿರಹದಲ್ಲಿರುವಾಗ ಅಷ್ಟಪದಿ, ಇಬ್ರು ಒಟ್ಟಿಗೆ ಇರುವಾಗ ಗಜಲ್ ಕೇಳೋದು ಇಷ್ಟೇ. ಆದ್ರೆ ಆ 3 ಕ್ಯಾಸೆಟ್ ಅನ್ನ ಅದು ಎಷ್ಟು ಸರಿ ಕೇಳುತ್ತಿದ್ವಿ, ಅದೆಷ್ಟು ಎಷ್ಟು ಅದರಿಂದ ಸಂತೋಷ ಬೇರೆ. ಈಗ ಏನು ಬೇಕಾದರೂ ಒಂದು ಮೊಬೈಲ್ ಆನ್ ಮಾಡಿಬಿಟ್ರೆ ಎಷ್ಟು ಥರದ ಸಂಗೀತ ಬೇಕಾದ್ರೂ ಕೇಳಿಸುತ್ತೆ. ಆಯ್ಕೆಗೂ ಅವಕಾಶ ಇಲ್ಲ ಈಗ. ಆಮೇಲೆ ಎಲ್ಲವೂ ಸಿಕ್ಕಿಬಿಟ್ಟಾಗ ಬಹುಶಃ ಆ ಒಂದು ನೆಮ್ಮದಿ, ಆ ಸಂತೋಷ ಕಡಿಮೆ ಆಗಬಹುದಾ ಅಂತ ನನಗನ್ಸುತ್ತೆ. GSS ಅವರ ನಮ್ಮ ರಾಷ್ಟ್ರಕವಿ ಶಿವರುದ್ರಪ್ಪನವರು ನಮ್ಮಿಬ್ಬರಿಗೂ ಮೇಷ್ಟ್ರು. ನಮ್ಮಿಬ್ಬರಿಗೂ ಮೇಷ್ಟ್ರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ನಮ್ಮೊಳಗೆ ಇರುವಂಥ ಪ್ರೀತಿ ಸ್ನೇಹಗಳು ಅದೇ ದೇವರು. ಅದನ್ನೇ ನಾವು ಗುರುತಿಸದೆ ಗಮನಿಸದೆ ಎಲ್ಲೋ ದೇವರನ್ನು ಹುಡುಕಿದ್ರೆ ಕೊನೆಯ ಸಾಲುಗಳದು ಬಹಳ ಅದ್ಭುತ. ಯಾವತ್ತಿಗೂ ಸಾರ್ವಕಾಲಿಕವಾದಂತಹ ಸಾಲುಗಳು ಅವು. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಅದು ಅವತ್ತಿಗೂ ಸತ್ಯ, ಇವತ್ತಿಗೂ ಸತ್ಯ. ಈ ಕೋಟೆಗಳ ಒಳಗೆ ಬದುಕ್ತಾ ಇದ್ದೀವಿ. ಆ ಕೋಟೆಗಳನ್ನು ಒಡೆದು ಬಯಲಿಗೆ ಬಂದರೆ ಬದುಕು ಕಾಣುತ್ತೆ. ಅದಾಗ್ತಾ ಇಲ್ಲ. ಅದು ಏನು ನಾಳೆ ಏನೋ ಒಂದು ಕ್ರಾಂತಿ ಆಗಿಬಿಡುತ್ತೆ ಬದುಕು, ಆ ತರಹದ ಭ್ರಮೆ ದೇವರಾಣೆ ನನಗಿಲ್ಲ. ಎಷ್ಟು ಸಮಾಜ ಒಂದು ವಿಷಮ ಸ್ಥಿತಿಗೆ ಬಂದಿದೆ ಅಂತಂದರೆ ಇಲ್ಲಿ ಏನಾದರೂ ಒಳಿತ ಆಗಬಹುದಾ ಅನ್ನೋದ್ರ ಬಗ್ಗೆನೇ ಅನುಮಾನ ಖಂಡಿತ ಶುರುವಾಗಿದೆ.